ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರವಾದ ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಗ್ರಾಮದಲ್ಲಿ ಸಾವಿರಾರು ಮರಗಳ ಮಾರಣ ಹೋಮ ಮಾಡಿರೋ ಘಟನೆ ನಡೆದಿದೆ. ಶ್ರೀಗಂಧದ ಮರಗಳು, ಕೌಳಿ, ಸಾಗವಾನಿ, ಕಾರಿ, ಬೋರೆಹಣ್ಣಿನ ಮರಗಳು ಸೇರಿ ಗಿಡಮೂಲಿಕೆ ಹೊಂದಿರುವ ಲಕ್ಷಾಂತರ ಗಿಡಮರಗಳನ್ನು ನೆಲಸಮ ಮಾಡಲಾಗಿದೆ. ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಮರಗಳ ನಾಶ ಮಾಡಲಾಗಿದ್ದು, ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕಂದಾಯ ಇಲಾಖೆಯಿಂದ ಇಂಧನ ಇಲಾಖೆಗೆ ಸೋಲಾರ್ ಪ್ಲಾಂಟ್ ಮಾಡಲು 40 ಎಕರೆ ಜಾಗವನ್ನ ಲೀಸ್ಗೆ ಅನುಮೋದನೆ ಮಾಡಲಾಗಿದೆ. ಆದರೆ ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಗಿಡ ಮರಗಳನ್ನ ಕತ್ತರಿಸಿದ್ದು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಗ್ರಾಮದ ಕೌರಿಗುಡ್ಡದ 50 ಎಕರೆ ಪ್ರದೇಶದಲ್ಲಿರೋ ಲಕ್ಷಾಂತರ ಗಿಡಮರಗಳನ್ನ ಕಡಿಯಲಾಗಿದ್ದು, ಇದರಿಂದ ವನ್ಯಜೀವಿಗಳು, ಪಕ್ಷಿ ಸಂಕುಲಕ್ಕೂ ಹಾನಿಯಾಗಲಿದೆ. ಹೀಗೆ ಮುಂದುವರೆದರೆ ಮುಂದೆ ಇಡೀ ಕಾಡಿಗೆ ಕಾಡೆ ಖಾಸಗಿಯವರ ಸ್ವತ್ತಾಗಲಿದೆ. ಇದನ್ನ ಈ ಕೂಡಲೇ ನಿಲ್ಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್ಕಾರವೇ ಇದನ್ನ ಲೂಟಿ ಮಾಡಿ ಖಾಸಗಿ ಕಂಪನಿಗಳಿಗೆ ದಾನ ಕೊಡತಾರ ಇವರು. ಅದಕ್ಕೆ ಇಂಥ ಒಂದು ಫಲವತ್ತಾದ ಅರಣ್ಯವನ್ನು ಇವರು ಮಾರಾಕ ಇವ್ರಿಗೆ ಯಾವ ಹಕ್ಕತಿ? ಈಗ ಸದ್ಯ ನೋಡಿದ್ರೆ ಸೋಲಾರ್ ಪ್ಲ್ಯಾಂಟ್ ಅಂತ ಹೇಳೋದು ಮುಂದಿನ ದಿನಮಾನದೊಳಗೆ ಇವು ಖಾಸಗಿ ಕಂಪನಿ ಸ್ವತ್ತಾಗಿ ಹೋಗಿಬಿಡ್ತಾವೆ. ಅದಕ್ಕೆ ಇದು ನಮ್ಮ ಈ ಭಾಗದ ಈ ಗ್ರಾಮಗಳಿಗೆ ಸಂಬಂಧಿಸಿರುವಂಥ ಗೋಮಾಳ, ಈ ಅರಣ್ಯ ಪ್ರದೇಶವನ್ನು ಯಾವ ಕಾರಣಕ್ಕೂ ಇದನ್ನು ಖಾಸಗೀಕರಣ ಮಾಡೋಕೆ ನಾವು ಬಿಡೋದಿಲ್ಲ ಅಂತೇಳಿ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತೇವೆ. ಇವ್ರು ಅಪ್ಪುಗಳದ ಆಗೈತಿ ಅದ ಸರ್ಕಾರ, ಇವ್ರು ಅಪ್ಪುಗಳದ, ಇವ್ರು ರಾಜ್ಯಗಳದ, ಇದಕ್ಕೆ ವಾರಸ ಹಚ್ಕೊತ ಬರತ್ತಾರ. ಇವ್ರು ಇಡೀ ಕರ್ನಾಟಕದ ಗಣಿ ಭಾಗ ಎಲ್ಲ ಹಾಳು ಮಾಡಕ್ಕೆ ನಿಂತಾರ, ಅರಣ್ಯ ಎಲ್ಲ ಹಾಳು ಮಾಡಕ್ಕೆ ನಿಂತಾರ. ಈ ರೀತಿ ಹೊಟ್ಟೆ ಉರಿತೈತೆ, ನಮ್ದು ಹೊಟ್ಟೆ ಉರಿತೈತೆ. ಯಾಕಂದ್ರೆ ಇವ್ರಿಗೆ ಮಕ್ಕಳಿಗೆ ಶಾಪ್ ತರ್ತದ. ನಿಮ್ಮ ಯಾರು ಮಾಡಿದಿರಲ್ಲ ಇದನ್ನ ನಕ್ಕಿ ನಿಮ್ಮ ಮೈತನಕ ನಿಮ್ಮ ಮಕ್ಕಳಿಗೆ ಶಾಪ್ ತರ್ತದ. ಇಲ್ಲಿದ್ದಂಥ ವನ್ಯ ಜೀವಿಗಳ ಪರಿಸ್ಥಿತಿ ಏನಾಕೈತೆ? ಅವು ಎಲ್ಲಿ ಬದುಕಬೇಕಾ? ಉತ್ತರ ಕೊಡೋದಕ್ಕೆ ಮಾನ್ಯ DC, ನೀ DC ಆಗಕ್ಕೆ ಲಾಯಕ್ಕಿದ್ರ ಸ್ಪಾಟಿಗೆ ಬರ್ಬೇಕಾಗಿತ್ತ. ನಾವು 2 ದಿವಸ ಆತು ಇಲ್ಲಿದ್ದ. ಒಬ್ಬ DC ಬರಾಕ್ತಾ ಇರಲಿಲ್ಲ, ಒಬ್ಬ DF ಬರಾಕ್ತಾ ಇರಲಿಲ್ಲ, ಇಲ್ಲಿದ್ದಂಥ ಶಾಸಕರು ಬರಾಕ್ತಾ ಇರಲಿಲ್ಲ, MP ಬರಾಕ್ತಾ ಇರಲಿಲ್ಲ. ಜನಸಾಮಾನ್ಯರು, ರೈತರು ಏನು ಮಾಡೋದು? ನಾವು ಸತ್ತು ಹೋಗೋದು? ನಿಮ್ಮ ಆಫೀಸ್ಗೆ ಬಂದು ನಾವು ಸಾಯಿನು ಇನ್ನು ಈ ವನ್ಯ ಜೀವಿಗಳನ್ನ ಬದುಕಿಸ್ತಾರ ಅಂತ ಹೇಳಿ. ಅಂದ್ರೆ ನೀವು ಕಾಡು ನಾಶ ಆದ್ರೆ ಮಳೆ ಬೆಳೆ ಎಲ್ಲ ಹಾನಿ ಬರಲ್ಲ. ಮತ್ತೆ ಇವ್ರ ಹೊಟ್ಟಿಗೆ ಏನ್ ತಿಂತಾರು? ಕರೋನಾ ಅಂತ ಮಾರಿ ಬಂದ್ ಕ್ಯಾರ ಇಡೀ ದೇಶಕ್ಕನ ಪಾಠ ಕಲಿಸಿ ಹೋಗೈತಿ. ಆದ್ರೂ ಇವ್ರಿಗೆ ಬುದ್ಧಿ ಬರಲಿಲ್ಲ. ಮತ್ತೆ ಇನ್ನು ಏನ್ ಮಾಡಕ್ ನಿಂತಾರ? ಲಕ್ಷಾಂತರ ಗಿಡ ಇವತ್ತು ಹೈಟ್ ಹೋಗಿದಾರ ಬೇರ್ ಸಕಟ್ಟ. ಮತ್ ನಮ್ಮ ಶ್ರೀಗಂಧ ಗಿಡ ತುಡು ಮಾಡ್ಕೊಂಡು ಹೋಗಿದಾರ. ಇಲ್ಲಿ ಶ್ರೀಗಂಧ ಗಿಡದ ನಾಡಿದ ಈ ತುಡು ಮಾಡ್ಕೊಂಡು ಹೋಗಿದಾರ. ದೊಡ್ಡ ಸಣ್ಣ ಮಾತು ಉಪಜೀವನ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಸಾವಿರಾರು ಜನ ಉಪಜೀವನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬೆಳೆದಿರುವಂಥ ಹಣ್ಣು ಹಂಪಲುಗಳನ್ನ ಮಾರಿಕ್ಯಾರು ಉಪಜೀವನ ಮಾಡ್ಕೊಳ್ತಾ ಇದ್ದಾರೆ. ಎಂಥ ಒಂದು ಅವರ ಜೀವನದ ಮೇಲೂ ಒಂದು ಹೊಡೆತ ಕೊಟ್ಟಂಗಿದು. ಅದಕ್ಕೆ ಇದನ್ನು ನಾವು ಯಾವತ್ತಿದ್ರೂ ವಿರೋಧಿಸ್ತೀವಿ. ಯಾವ ಹಣ್ಣು ಸಿಗ್ತದೆ ಸರ್ ಇಲ್ಲಿ? ಕವಳಿ ಹಣ್ಣು, ಬಾರೆ ಹಣ್ಣು, ಸುಣ್ಣದ ಹಣ್ಣು ಹಾಗೂ ನೇರಳೆ ಹಣ್ಣು, ಮುರಿಕೆ ಹಣ್ಣು, ಎಲ್ಲ ಹಣ್ಣುಗಳು ಸಿಗ್ತಿದ್ದು. ಇವನ್ನ ಇಲ್ಲಿ ಬಡವರು, ಸುತ್ತಮುತ್ತ ಇರುವಂಥ ಹಳ್ಳಿ ಇರುವಂಥ ಬಡವರು ಬಂದು ಆರಿಸಿಕೊಂಡು ಹೋಗಿ ಅವನ್ನ ಮಾರಾಟ ಮಾಡಿ ತಮ್ಮ ಉಪಜೀವನ ಮಾಡ್ಕೊಳ್ತಾ ಇದ್ರು. ಅಂಥದನ್ನು ಕೂಡ ನಾಶ ಮಾಡಿಬಿಟ್ಟಿದ್ದಾರೆ ಇವತ್ತು ಇವರು.